ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಶಾಸಕರುಗಳ ಜೊತೆಗೆ ಸಭೆ ಮಾಡಿದಾಗ ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ಅಂದರು. ಇದ್ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲದೆ ಯಾಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಬ್ಬರೇ ಮೀಟಿಂಗ್ ಮಾಡಬೇಕು ಶಾಸಕರುಗಳ ಜೊತೆಗೆ? ತೆಲಂಗಾಣದಲ್ಲಿ ನೋಡಿ ನಟರಾಜನ್ ಬಂದರು, ಒಂದು ತಾಸು ಮಾತಾಡಿದ್ರು, ಹೋದರು. ನೋಡಿ ತೆಲಂಗಾಣದಲ್ಲಿ ಎಷ್ಟು ನೀಟಾಗಿದೆ ಅಂದರು. ಅದಾದ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಇದು ಅಸಂವಿಧಾನಿಕ ಅಂದರು KN ರಾಜಣ್ಣ. ಅಸಂವಿಧಾನಿಕ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕರೆದ ಸಭೆಗೆ ನಾವು ಹೋಗಬೇಕಾ ಅಂತ ಇವರದ್ದೇ ಇಲಾಖೆ ಅಧಿಕಾರಿಗಳು ಬಂದು ಇವ್ರನ್ನ ಕೇಳಿದ್ರಂತೆ. ಎಚ್ಚರಿಕೆ ಕೊಟ್ಟಿದ್ದೀನಿ ಹೋಗಬೇಡಿ ಅಂತ ಮಾಧ್ಯಮದ ಮುಂದೆ ಹೇಳ್ಬಿಟ್ರು ಅದನ್ನು, ಮಾಧ್ಯಮದ ಮುಂದೆ. ಅದಾದ ಮೇಲೆ ಅಂತಿಮವಾಗಿ ಹೇಳಿಕೆ ಬಂದದ್ದು ನಮ್ಮ ಪೀರಿಯಡ್ನಲ್ಲೇ ವೋಟರ್ ಲಿಸ್ಟ್ ಆಯಿತು, ಆವಾಗ ನಾವೇನು ಮಲ್ಕೊಂಡಿದ್ವಾ ಅಂತ ಕೇಳ್ಬಿಟ್ರು. ನೋಡಿ ಅಕ್ಯುಮುಲೇಷನ್ ಇದು ಟೋಟಲಾಗಿ ಏನೇನಾಗಿದೆ ಅಂತ. ಅದರ ಮಧ್ಯದಲ್ಲಿ ದಲಿತ ಶಾಸಕರುಗಳ ಪ್ರತ್ಯೇಕ ಸಭೆಯಲ್ಲಿ ಇವರು ಇದ್ದರು. ಏನು ತಪ್ಪು ಮಾಡಿದ್ರೆ ಅಂತ ಕೇಳಿದ್ರು. ಏನು ತಪ್ಪು ದಲಿತ ಶಾಸಕರ ಸಭೆ ಮಾಡಿದ್ರು, ಏನು ತಪ್ಪು ಅಂತ ಕೇಳಿದ್ರು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅಂತಲೂ ಒಂದಿದ್ರು. KN ರಾಜಣ್ಣನವರ ಹೇಳಿಕೆಗಳು ಯಾವಾಗಲೂ ಹೆಡ್ಲೈನ್ಸೇ. ಅಂತಿಮವಾಗಿ ಹೇಳಿಕೆಯೇ ಅವರ ಮಂತ್ರಿಗಿರಿಗೆ ಮುಳುಗು ನೀರು ತಂದಂಗೆ ಕಾಣಿಸ್ತಾ ಇದೆ ಹೇಳಿಕೆನೇ.